ನಮಸ್ತೆ ವೀಕ್ಷಕರೇ, ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರ್ಕೋಡು ಎಂಬಲ್ಲಿ. ವೀಕ್ಷಕರೇ, 15 ಸೆಂಟ್ಸ್ ಕನ್ವರ್ಷನ್ ಆದಂತಹ ಜಾಗದಲ್ಲಿ 1250 ಸ್ಕ್ವೇರ್ ಫೀಟ್ನ ಮನೆ. ವೀಕ್ಷಕರೇ, ಮನೆಯ ಸುತ್ತಲೂ ಕಾಂಪೌಂಡ್ನ ವ್ಯವಸ್ಥೆ ಇದ್ದು ಬಾವಿ ಹಾಗೂ ನೀರಿನ ಬೋರ್ನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಹಾಗೆ ಗ್ರಾಮ ಪಂಚಾಯತ್ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಬನ್ನಿ, ನಮ್ಮ ಈ ಜಾಗಕ್ಕೆ ಕೋಟೇಶ್ವರ ಬೈಪಾಸ್ನಿಂದ ಕೇವಲ 1.5 ಕಿಲೋಮೀಟರ್ ದೂರದ ಅಂತರದಲ್ಲಿರ್ತದೆ. ಹಾಗೆ ಆ ಮೇನ್ ರೋಡಿಂದ ಕೇವಲ ಒಂದು 150 ಮೀಟರ್ ಮಡ್ ರೋಡ್ ಸಿಗ್ತದೆ. ಬರೀ ಕೇವಲ 150 ಮೀಟರ್ ಮಡ್ ರೋಡ್ ಮಾತ್ರ ಇದು. ನೀವಿಲ್ಲಿ ನೋಡ್ಬೋದು, ಇದು ಕೂಡ ಅಗಲವಾದ ರಸ್ತೆ ಆಗಿದೆ. ಹಾಗೆ ಈ ರಸ್ತೆಗೆ ಹೊಂದಿಕೊಂಡಂತೆ ಇರುವಂಥ ಮನೆ ಇದು. 2 ಬೆಡ್ರೂಮ್ನ ಮನೆ ಆಗಿರ್ತದೆ. ಹಾಗೆ 15 ಸೆಂಟ್ಸ್ ಜಾಗ ಆಗಿರ್ತದೆ. 15 ಸೆಂಟ್ಸ್ ಕೂಡ ಕನ್ವರ್ಷನ್ ಮಾಡಿರ್ತಾರೆ. ವೀಕ್ಷಕರೇ, ಇದು ಸ್ಲೈಡಿಂಗ್ ಗೇಟ್. ಇದು ಅಗಲವಾದ ಗೇಟ್ ಇಟ್ಟಿರ್ತಾರೆ, ಕಾರ್ಗಿರೋ ಒಳಗೆ ಬರಲಿಕ್ಕೆ ಅವಕಾಶ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಮನೆಯ ಮುಂದಿನ ಜಾಗ ಸಾಕಷ್ಟು ಇದೆ. ಮುಂಭಾಗದಲ್ಲಿ ನೀವು ನೋಡ್ಬೋದು, 3 ಕಾರ್ ಪಾರ್ಕಿಂಗ್ ಮಾಡ್ಬೋದು, ಅಷ್ಟು ಜಾಗ ಇದೆ. ವೀಕ್ಷಕರೇ, ಮನೆಯ ಒಟ್ಟು ವಿಸ್ತೀರ್ಣ 1250 ಸ್ಕ್ವೇರ್ ಫೀಟ್. ಇದು ಸಿಟೌಟ್ ಬಿಟ್ಟು, ಸಿಟೌಟ್ನ ವಿಸ್ತೀರ್ಣ ಹೇಳೋದಾದ್ರೆ 300 ಸ್ಕ್ವೇರ್ ಫೀಟ್ ಆಗ್ತದೆ. ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮುಂಭಾಗವನ್ನು ಸ್ವಲ್ಪ ಹೆಚ್ಚು ತಗೊಂಡಿದ್ದಾರೆ. ಇದು ನೀವು ನೋಡ್ಬೋದು, ಮೈನ್ ಡೋರ್ ಇದು. ಹಾಗೆ ನಾವು ಮೈನ್ ಡೋರಿಂದ ಒಳಗಡೆ ಬಂದರೆ ಲಿವಿಂಗ್ ಏರಿಯಾ ಸಾಕಷ್ಟು ದೊಡ್ಡದಿದೆ ಜಾಗ. ಹಾಗೆ ವೀಕ್ಷಕರೇ, ಈ ಮನೆಯ ಬಾಗಿಲು ಈಸ್ಟ್ ಫೇಸಿಂಗ್ ಬರ್ತದೆ, ಪೂರ್ವಾಭಿಮುಖವಾಗಿ ಉಂಟು. ನೀವಿಲ್ಲಿ ನೋಡ್ಬೋದು. ಮೊದಲಿಗೆ ಇದು ಪೂಜಾ ಕೋಣೆ. ಇದು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಮನೆ ತಗೊಂಡವರು ವಾಪಸ್ ಪೇಂಟ್ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ. ಇಲ್ಲಿ ಚಂದ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇದು ಫಸ್ಟ್ ಬೆಡ್ರೂಮ್. ಇದು ವೀಕ್ಷಕರೇ, ಈ ಬೆಡ್ರೂಮ್ನಲ್ಲಿ 2 ಕಿಟಕಿಗಳನ್ನು ಇಟ್ಟಿದ್ದಾರೆ ಗಾಳಿ ಬೆಳಕಿಗೋಸ್ಕರ. ಸಾಕಷ್ಟು ಗಾಳಿ ಬೆಳಕು ಬರ್ತದೆ ಈ ರೂಮಲ್ಲಿ. ಹಾಗೆ ಮನೆ ಹಿಂಭಾಗದಲ್ಲಿರುವಂತಹ ಸಣ್ಣ ಕೈತೋಟವನ್ನು ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ನೀವಿಲ್ಲಿ ನೋಡ್ಬೋದು, ಇತರ ಸಾಮಗ್ರಿಗಳನ್ನು ಇಡಲಿಕ್ಕೆ ಒಂದು ವಾರ್ಡ್ರೋಬ್ ತರ ಮಾಡಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ವಾರ್ಡ್ರೋಬ್. ಇದು ಫರ್ನಿಚರ್ ಇಂದ ಮಾಡಿರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಾಡಿಕೊಂಡು ಹಾಗೆ ರೂಮಿಗೆ ಬರ್ಬೋದು. ಬನ್ನಿ, ನಾವು ಹಾಗೆ ಇನ್ನೊಂದು ಬೆಡ್ರೂಮ್ನ ಕಡೆ ಹೋಗುವ. ವೀಕ್ಷಕರೇ, ಇದು ಕೂಡ ಸಾಕಷ್ಟು ದೊಡ್ಡದಿದೆ ರೂಮು. ನೀವಿಲ್ಲಿ ನೋಡ್ಬೋದು, ಇತರ ವಸ್ತುಗಳನ್ನ ಇಡ್ಲಿಕ್ಕೆ ಮೇಲೆ ಅಟ್ಟ ಅಂತಾರಲ್ಲ, ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಕೂಡ ವಾರ್ಡ್ರೋಬ್ನ ವ್ಯವಸ್ಥೆ ಮಾಡಲಾಗಿದ್ದು. ವೀಕ್ಷಕರೇ, ಈ ರೂಮ್ನಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಬರ್ತದೆ. ಇಲ್ಲಿ ಸಾಕಷ್ಟು ಜಾಗ ಇದೆ. ಹಾಗೆ ನಾವು ರೂಮಿಂದ ಹೊರಗಡೆ ಬಂದ್ರೆ ಕಾಮನ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ಒಂದು ಸಣ್ಣ ಪ್ಯಾಸೇಜ್ ನಲ್ಲಿ ಸಿಂಕ್ ಕೂಡ ಇಟ್ಟಿದ್ದಾರೆ. ಹಾಗೆ ಇದು ಕಿಚನ್ ಏರಿಯಾ. ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು, ಕಿಚನ್ ಏರಿಯಾ ತುಂಬಾ ವಿಶಾಲವಾಗಿದೆ. ಹಾಗೆ ಕಿಚನ್ ಟೇಬಲ್ ಕೂಡ ಹಾಗೆ ತುಂಬಾ ದೊಡ್ಡದಿಟ್ಟಿದ್ದಾರೆ. ಟೇಬಲ್ನ ಕೆಳಗಡೆ ಎಲ್ಲ ವಾರ್ಡ್ರೋಬ್ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಹಾಗೆ ಇತರ ವಸ್ತುಗಳನ್ನ ಇಡ್ಲಿಕ್ಕೆ ಡೋರ್ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಎಕ್ಸಾಸ್ಟ್ ಫ್ಯಾನ್ ಕೂಡ ಉಂಟು. 2 ಕಿಟಕಿಗಳಿದೆ ಗಾಳಿ ಬೆಳಕಿಗೋಸ್ಕರ. ಸಾಕಷ್ಟು ಗಾಳಿ ಬೆಳಕು ಬರ್ತದೆ ಇಲ್ಲಿ. ಹಾಗೆ ಮನೆ ಮುಂಭಾಗವನ್ನು ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಆಗತ್ತೆ ಕಿಚನ್ ಅಲ್ಲಿ ನಿಂತ್ಕೊಂಡು. ಹಾಗೆ ನಾವೀಗ ಬಂದ್ರೆ
ನಾರ್ತ್ ಫೇಸಿಂಗ್ ಒಂದು ಡೋರ್ ಕೂಡ ಇಟ್ಟಿದ್ದಾರೆ. ಹಾಗೆ ನಾವು ಹೇಳಿದ್ವಿ ಈಸ್ಟ್ ಫೇಸಿಂಗ್ ಮನೆ ಅಂತ ಹೇಳ್ಬಿಟ್ಟು, ಈಗ ನಾರ್ತ್ ಫೇಸಿಂಗ್ ಕೂಡ ವಾಸ್ತು ಪ್ರಕಾರದಲ್ಲಿ ಒಂದು ಡೋರ್ ಕೂಡ ಇಟ್ಟಿದ್ದಾರೆ. ಆ ಡೋರಿಂದ ಹೊರಗಡೆ ಬಂದರೆ ಸ್ಟೇರ್ ಕೇಸ್ ಮೇಲೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. ನೀವು ಇಲ್ಲಿ ನೋಡ್ಬೋದು, ಮನೆ ಮುಂಭಾಗ ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಕೇವಲ ಮೇನ್ ರೋಡಿಂದ 150 ಮೀಟರ್, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಜಸ್ಟ್ 150 ಮೀಟರ್ ಮಡ್ ರೋಡ್ ಇದು. ಇದು ಮೇನ್ ಡೋರ್ನ ಹೈ ಕ್ವಾಲಿಟಿ ಟೀಕ್ ವುಡ್ ಆಗಿರ್ತದೆ, ಸಾಗವಾನಿ ಮರ ಇದು ಯೂಸ್ ಮಾಡಿರ್ತಾರೆ. ಮನೆಯ ಸುತ್ತಲೂ ಕೂಡ ಕಾಂಪೌಂಡ್ ವ್ಯವಸ್ಥೆ ಇದ್ದು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ, ಹಾಗೆ ನಾವು ಈ ಸ್ಟೇರ್ ಕೇಸ್ನ ಕೆಳಭಾಗದಲ್ಲಿ ಇತರೆ ವಸ್ತುಗಳನ್ನ ಇಡ್ಲಿಕ್ಕೆ ಒಂದು ಸ್ಟೋರ್ ರೂಮ್ ತರ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಯಾರಾದರೂ ಗೆಸ್ಟ್ ಬಂದ್ರೆ ಮನೆಗೆ ಒಂದು ಟಾಯ್ಲೆಟ್ ಇರಲಿ ಅಂತ ಹೇಳ್ಬಿಟ್ಟು ಈ ಸೈಡ್ನಲ್ಲಿ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಹೊರಗಡೆ ಗೆಸ್ಟ್ ಯಾರು ಬಂದರೆ ಬೇಕಾಗುತ್ತೆ ಅಂತೇಳಿ. ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಜಾಗ ಇದೆ ಮನೆಯ ಹಿಂಭಾಗದಲ್ಲಿ. ವೀಕ್ಷಕರೇ, ಮನೆಯ ಹಿಂಭಾಗದಲ್ಲಿ ಹಾಗೂ ಮನೆಯ ಎಡಭಾಗದಲ್ಲಿ ಒಟ್ಟು 6 ಫಲ ಕೊಡುವಂಥ ತೆಂಗಿನ ಮರಗಳು ಉಂಟು. ನೀವು ಇಲ್ಲಿ ನೋಡ್ಬೋದು, ಒಂದಷ್ಟು ಬಾಳೆ ಸಸಿ ಕೂಡ ಹಾಕಿದ್ದಾರೆ, ಹಾಗೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ. ಹಿಂದೆ ಬಟ್ಟೆ ಒಣಸ್ಲಿಕ್ಕೆ ಅಥವಾ ಇತರ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ಸಾಕಷ್ಟು ಜಾಗ ಇದೆ ಇಲ್ಲಿ. ಹಾಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಅಂತೂ ಮಾಡಿದ್ದಾರೆ. ಕ್ಲೀನ್ ಇದೆ ಜಾಗ, ಹಾಗೆ ಎತ್ತರವಾಗಿ ಇದೆ ಕೂಡ. ಒಂದು ಮಾವಿನ ಮರ ಕೂಡ ಉಂಟಿಲ್ಲಿ. ವೀಕ್ಷಕರೇ, ಮನೆಯ ಸುತ್ತಮುತ್ತ ಸಾಕಷ್ಟು ಮನೆಗಳು ಈಗಾಗಲೇ ಆಗಿವೆ. ಹಾಗೆ ಜಾಗದ ದಾಖಲೆ ಬಗ್ಗೆ ಮಾತಾಡೋದಾದ್ರೆ 15 ಸೆಂಟ್ ಜಾಗವು ಕನ್ವರ್ಷನ್ ಆಗಿದ್ದು 911 ಕೂಡ ಆಗಿದೆ, ಲೀಗಲಿ ವೆರಿಫೈ ಆಗಿದೆ. ಯಾರು ಜಾಗವನ್ನು ತಗೊಳ್ತಾರೆ ಲೋನ್ ಮಾಡಿ ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ ಬ್ಯಾಂಕ್ನಲ್ಲಿ, ಬ್ಯಾಂಕ್ ಸಪೋರ್ಟ್ ಕೂಡ ಸಿಗ್ತದೆ ಈ ಮನೆಗೆ. ಹಾಗೆ ಕೂಡಲೇ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರೂ ಕೂಡ ಏನೂ ತೊಂದರೆ ಇಲ್ಲ. ವೀಕ್ಷಕರೇ, ಹಾಗೆ ಈ ಭಾಗದಲ್ಲಿ ನೀರು ಚೆನ್ನಾಗಿದೆ, ಬಾವಿಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾವ ಸಮಯಕ್ಕೂ ನೀರು ಕಮ್ಮಿ ಆಗಬಾರ್ದು ಅಂತೇಳಿ ಎಕ್ಸ್ಟ್ರಾ ಬಾವಿ ಒಳಗಡೆನೆ ಬೋರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀರು ಸಾಕಷ್ಟಿದೆ ಬಾವಿನಲ್ಲಿ. ಹಾಗೆ ಆಪ್ಷನ್ ಬಾವಿಯಲ್ಲಿ ಒಂದು ಬೋರ್ ಕೂಡ ಮಾಡಿಟ್ಟಿದ್ದಾರೆ. ಮನೆಯ ರೇಟ್ನ ವಿಚಾರ ಮಾತಾಡೋದಾದ್ರೆ 79 ಲಕ್ಷಗಳನ್ನು ಹೇಳ್ತಾ ಇದ್ದೇವೆ. ಸ್ವಲ್ಪ ರೇಟ್ನ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಯಾರಿಗೆ ಮತ್ತೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತೇನೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.